ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅನಿಲ್ ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊಪ್ಪು ಬಿಡಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ಮನೆಯಲ್ಲಿ ಬೆಳೆದಿರೋ ಅಂಥದ್ದು, ಅಂದರೆ ನಾವು ಏನನ್ನು ಆರ್ಗ್ಯಾನಿಕ್ಕಾಗಿ ಬೆಳೆಯೋದು, ಕೆಮಿಕಲ್ಲ ಯೂಸ್ ಮಾಡಲ್ಲ, ಮತ್ತು ಔಷಧಿ ಎಲ್ಲ ಹೊಡಿತಾರಲ್ಲ ಅದೇನು ಯೂಸ್ ಮಾಡಲ್ಲ. ಅದು ನ್ಯಾಚುರಲ್ಲಾಗೇ ಬೆಳೆದಿರೋದು ಹೊಲದಲ್ಲಿ. ಅದನ್ನು ಕಿತ್ಕೊಂಡು ಬಂದು ಬಿಡಿಸ್ತಾ ಕೂತಿದ್ದೆ. ಸೊ ಹಾಗೇ ನನ್ನ ಮಗಂದು 7 ಮಂತ್ದು ಫೋಟೋಶೂಟ್ ಕೂಡ ಮಾಡಿದ್ದೆ ಇವತ್ತು. ಅವನದು 29ಗೆ ಕಂಪ್ಲೀಟ್ ಆಗಿಬಿಟ್ಟಿತ್ತು ಆಲ್ರೆಡಿ, ಬಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಅದಕ್ಕೆ ಇವತ್ತು ಮಾಡಿದ್ದೀನಿ. ಇವತ್ತು ದಿನ ಬಂದು ಇವತ್ತು ಶನಿವಾರದ ಲಾಗ್ ಆಗಿರುತ್ತೆ. ಓಕೆ, ಹೇಗೆ ಮಾಡಿದ್ದೆ, ಏನು ಎತ್ತ, ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೋಗಿ ನೋಡಿಕೊಂಡು ಬನ್ನಿ. ಫೈನಲಿ ನಾನು ಒಂದು ಈ ವೈಟ್ ಕಲರ್ ಪಂಚೆ ಬರುತ್ತಲ್ವ, ಅದನ್ನು ಹಾಸ್ತಾ ಇದ್ದೀನಿ ಕೆಳಗಡೆ. ಒಂದು ಚಾಪೆ ಹಾಕಿಬಿಟ್ಟು ವೈಟ್ ಕಲರ್ ಪಂಚೆ ಬರುತ್ತಲ್ಲ, ಅದನ್ನು ನೀಟಾಗಿ ಒಂದು ಕಡೆಯಿಂದ ಸರಿಪಡಿಸ್ಕೋಬೇಕು. ಯಾಕಂದರೆ ಹಂಚೆಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಸವರಿಸ್ಕೊಂಡು ಫೈನಲಿ ಈ ಥರ ವೈಟ್ ಪಂಚೆ ಮೇಲೆ ಕಪ್ಪು ಎಳೆ ಬರುತ್ತೆ ನೋಡಿ, ಅದನ್ನು ನಾನು ತೊಗೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಲೈಟ್ ಕಲರ್ ಮೇಲೆ ಡಾರ್ಕ್ ಕಲರ್ನ ಹಾಕಿದಾಗ ಅದು ತುಂಬ ಹೈಲೈಟಾಗಿ ಕಾಣುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಎಳ್ಳನ್ನು ತೊಗೊಂಡಿದ್ದೀನಿ, ಕಪ್ಪು ಎಳ್ಳು. ಜೈ ಶ್ರೀರಾಮ್ ಅಂತ ಬರಿತಾ ಇದ್ದೀನಿ. ಇವತ್ತು ನಾನು ರಾಮ ಅನ್ನೋ ಥೀಮಲ್ಲಿ ಫೋಟೋಶೂಟ್ ಮಾಡ್ತಾ ಇರೋದ್ರಿಂದ ಜೈ ಶ್ರೀರಾಮ್ ಅಂತ ಇದರಲ್ಲಿ ಬರ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನಂಗೆ ತುಂಬ ದಿನದಿಂದ ಆಸೆ ಇತ್ತು, ರಾಮನ ಥರ ಮಾಡಬೇಕು ನನ್ನ ಮಗನ್ನ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಟೈಮ್ ಕೂಡ ಬಂತು. ಆಲ್ರೆಡಿ 8 ಗಂಟೆ ನಾನು ಫೋಟೋಶೂಟ್ ಮಾಡುವಾಗ. ಇವತ್ತು ಟೈಮ್ ಸಿಕ್ಕಿರಲಿಲ್ಲ, ಮಾಡಬೇಕು ಅಂದ್ಕೊಂಡು. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಸಿಕ್ತಾಗಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನೈಟ್ 8 ಗಂಟೆಲಿ ಮಾಡ್ತಾ ಇದ್ದೀನಿ. ಅದೆಲ್ಲ ನೀಟಾಗಿ ಮಾಡಿಕೊಂಡು ಫೈನಲಿ ನನ್ನ ಮಗನಿಗೆ ಊಟ ಎಲ್ಲ ತಿನ್ನಿಸಿ ನಿದ್ದೆ ಎಲ್ಲ ಮಾಡಿಸಿ ಆಮೇಲೆ ಫೋಟೋಶೂಟ್ನ ಸ್ಟಾರ್ಟ್ ಮಾಡಿದೆ. ಇಲ್ಲ ಅಂದರೆ ಗೊತ್ತಲ್ಲ, ಮಕ್ಕಳು ಕಿರಿಕಿರಿ ಸ್ಟಾರ್ಟ್ ಮಾಡ್ತವೆ. ನಾವು ಅಷ್ಟು ಎಲ್ಲ ಎಫರ್ಟ್ ಹಾಕಿ ಮಾಡಿದ್ರೂ ಕೂಡ ತುಂಬ ವೇಸ್ಟ್ ಆಗಿಬಿಡುತ್ತೆ ಅದೆಲ್ಲ. ಅದಕ್ಕೋಸ್ಕರ ಇವಾಗ ಬರಿತಾ ಇದ್ದೀನಿ. ನನ್ನ ಮಕ್ಕಳೆಲ್ಲ ವೀಡಿಯೋ ಮಾಡ್ತಾಯಿದ್ದಾರೆ. ಜೈ ಶ್ರೀರಾಮ್ ಅಂತ ಬರೆದು ನೆಕ್ಸ್ಟ್ ಕೆಳಗಡೆ 7 ಮಂತ್ ಅಲ್ವಾ ಅವನಿಗೆ ಇವಾಗ ಕಂಪ್ಲೀಟ್ ಆಗಿರೋದು, ಅದಕ್ಕೋಸ್ಕರ 7 ಮಂತ್ದು ಅಂತ ಬರಿತಾ ಇದ್ದೀನಿ. ಕಡಲೆಕಾಳಲ್ಲಿ ಬರಿತಾ ಇದ್ದೀನಿ ನಾನು. ಅದು ಅಷ್ಟೇ ಡಾರ್ಕ್ ಕಲರ್ ಅಲ್ವಾ ಸ್ವಲ್ಪ, ಅದಕ್ಕೋಸ್ಕರ ನಾನು ಕಡಲೆಕಾಳನ್ನ ಯೂಸ್ ಮಾಡ್ತಾರೆ ಅಂಥದ್ದು. 7 ಮಂತ್ ಅಂತ ಬರೆದು ಫೈನಲಿ ಜೈ ಶ್ರೀರಾಮ್ 7 ಮಂತ್ ಅಂತ ಬರೆದಿದ್ದೀನಿ ಅಷ್ಟೇ. ಏನು ಎಕ್ಸ್ಟ್ರಾ ಅಡಿಷನಲಾಗಿ ಏನೂ ಬರೆಯೋಕ್ಕೆ ಹೋಗಲಿಲ್ಲ. ಮತ್ತು ಚಿಕ್ಕದಾಗಿ ಬಿಲ್ಲು ಮತ್ತು ಬಾಣದ ಥರ ಮಾಡಿಕೊಟ್ಟಿದ್ದ ನಮ್ಮ ಭಾವನ ಮಗ, ಒಂದು ಕಡ್ಡಿ ತೊಗೊಂಡು. ಸೊ ಅದಕ್ಕೇ ಮನೇಲೊಂದು ಪೇಂಟ್ ಇತ್ತು, ಆ ಪೇಂಟ್ನ ಹಾಕಿ ಕಲರಿಂಗ್ ಮಾಡಿ ಕೊಟ್ಟಿದ್ದ. ಸೊ ಅದಕ್ಕೋಸ್ಕರ ನಾನು ಅದನ್ನ ಹಾಕ್ತಾಯಿದ್ದೀನಿ. ಪಕ್ಕದಲ್ಲಿ ಅದ್ರ ಪಕ್ಕ ಇಟ್ಬಿಡ್ತೀನಿ, ಅದು ಬಿಲ್ಲು ಮತ್ತು ಬಾಣ ಥರ ಕಾಣಿಸುತ್ತೆ ಅಲ್ವಾ, ಅದಕ್ಕೋಸ್ಕರ. ಮತ್ತು ಹೇಗೆ ಬಂತು ಫೋಟೋಶೂಟು ಮತ್ತು ಹೇಗೆ ಫೋಟೋಸ್ ಎಲ್ಲ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರು ಕೂಡ ನೋಡ್ತೀರಾ, ವ್ಯೂಸ್ ಬರುತ್ತೆ, ಬಟ್ ಲೈಕ್ ಮಾಡಲ್ಲ. ಅದು ನಮಗೆ ಒಂಥರ ಅನಿಸುತ್ತೆ, ಎಲ್ಲ ವೀಡಿಯೋಸೆಲ್ಲ ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ ಅಲ್ವಾ. ನೀವೊಂದು ಲೈಕ್ ಮಾಡಿದ್ರೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಬರ್ತಾಯಿದೆ. ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋ ಆಗ್ತಾಯಿದೆ. ನನ್ನ ಮಗಳು ಆ ಕಡೆ ಈ ಕಡೆ ಆ ಕಡೆ ಓಡಾಡಿಸ್ತಾ ಇದ್ದಾಳೆ ಕ್ಯಾಮ್ರಾನ. ಫೈನಲಿ 7 ಮಂತ್ ಕಂಪ್ಲೀಟ್. 8 ಮಂತ್ದು ನೋಡಬೇಕು ಯಾವ ಥರ ಆಗುತ್ತೆ ಅಂತ. ನೋಡೋಣ, ಇನ್ನು ಬೇರೆ ಬೇರೆ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಬ್ಯುಸಿ ಅಂದರೆ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ ಮನೇಲಿ. ತುಂಬ ಕೆಲಸ. ಅಡಿಷನಲಾಗಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರಲ್ವ, ಮನೇಲಿ ಎಷ್ಟು ಟೈಮೇ ಸಾಕಾಗ್ತಾಯಿಲ್ಲ ನಮಗೆ. ಒಂದು ಫೋನ್ ಕಾಲ್ ಮಾಡೋಕ್ಕೂ ಕೂಡ ಆಗ್ತಾಯಿಲ್ಲ, ಫ್ರೆಂಡ್ಸ್ಗಳ ಜೊತೆನೂ ಕೂಡ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಬ್ಯುಸಿ ಶೆಡ್ಯೂಲ್ ಅಂತ ಅನ್ಕೋಬೋದು ಈಗ. ಹಾಗೆ ಬೇರೆ ಕೆಲಸ ಏನೂ ಇರಲ್ಲ, ಬಟ್ ಮನೆ ಕೆಲಸ ಅಷ್ಟೇ ಇರೋದು. ಮನೆ ಕೆಲಸ ಅಂದ್ರೂ ಎಷ್ಟೊಂದು ಇರುತ್ತೆ ಅಲ್ವಾ. ಹೊರಗಡೆ ಬರೀ 8 ಅವರ್ 9 ಅವರ್ ಡ್ಯೂಟಿ ಅಷ್ಟೇ ಇರುತ್ತೆ, ಬಟ್ ಮನೇಲಿ ಹಂಗಿರಲ್ಲ.
ತುಂಬ ಹೆವಿಯಾಗಿ ಕೆಲಸ ಇರುತ್ತೆ, ಪ್ರತಿಯೊಂದು ಮ್ಯಾನೇಜ್ ಮಾಡಬೇಕಾಗುತ್ತೆ. ಮಕ್ಕಳೆಲ್ಲ ಇರ್ತಾರೆ. ಅದು ಅಲ್ಲದೆ ನಮ್ಮನೆ 4 ಜನ ಮಕ್ಕಳಿದ್ದಾರೆ. ಭಾವನ ಮಕ್ಕಳಿಬ್ಬರು, ನನ್ನ ಮಕ್ಕಳಿಬ್ಬರು. ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ರಿಸ್ಕೇನೆ. ಮಕ್ಕಳನ್ನ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗಬೇಕು. ಸೊ ಫೈನಲಿ ಎಲ್ಲ ಫೋಟೋಶೂಟ್ಗೆ ಅಂತ ರೆಡಿ ಮಾಡಿಸಿ ಈ ಥರ 7 ಅಂದ್ಲ ಕಂಪ್ಲೀಟ್ ಆಗಿ ನನ್ನ ಮಗನ ತಂದು ಮಲಗಿಸಿದ್ದಾಯಿತು. ಅವನಂತೂ ಏನು ಒಂದೂ ಬಿಡ್ತಾ ಇರಲಿಲ್ಲ, ಎಲ್ಲ ಕಿತ್ತು 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 ಹಾಕ್ತಾ ಇದ್ದಾನೆ. ಅದು ರುದ್ರಾಕ್ಷಿ ಎಲ್ಲ ಹಾಕಿರೋದೆಲ್ಲ ಅವ್ನಿಗೇನೋ ಒಂಥರ ಖುಷಿ, ಏನೋ ಹಾಕಿದಾರಲ್ಲ ನನಗೆ ಇಷ್ಟೊಂದು ಅಂತ ಎಲ್ಲನೂ ನೋಡ್ಕೋತಾ ಇದ್ದಾನೆ. ಆಮೇಲೆ ಹಾಕಿರೋ ಅಂತ ಇದೆಲ್ಲ ಕಿತ್ತು 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 ಎಸಿತಾ ಇದ್ದಾನೆ. ನನಗಂತೂ ತುಂಬ ಖುಷಿ ಆಯಿತು ಈ ಡ್ರೆಸ್ಸಲ್ಲಿ ನನ್ನ ಮಗನ ನೋಡಿ. ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸು. ಅವನು ಅಷ್ಟೇ. ಆಮೇಲೆ ತುಂಬ ಚೆನ್ನಾಗಿ ಸ್ಮೈಲೆಲ್ಲ ಮಾಡ್ದ. ಚೆನ್ನಾಗಿತ್ತು ಫೋಟೋ, ತುಂಬ ಚೆನ್ನಾಗಿ ಬಂತು. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ನಿಮಗೂ ಕೂಡ ಈ ಫೋಟೋಸು ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿಗೆ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಫೈನಲಿ ನನ್ನ ಮಗನ ನೋಡಿ ಹೇಗಿದ್ದಾನೆ ನೋಡಿ, ಸುಬ್ಬ ನಿಲ್ತಾನೇ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.